ಆಯನೋತ್ಸವದ 2ನೇ ದಿನದ ಕಾರ್ಯಕ್ರಮ. ಮೊದಲಿಗೆ ವಿಚಾರ ಸಂಕಿರಣ. ಈ ವಿಚಾರ ಸಂಕಿರಣದ ವಿಷಯ ನಾಟ್ಯ ವಿದ್ಯಾರ್ಥಿಗಳು ಮತ್ತು ಶಾಸ್ತ್ರದ ಅಧ್ಯಯನ. ಹೃದಯಸ್ಪರ್ಶಿ ಸ್ವಾಗತ. ವಂದೇಹಂ ಶಾರದಾ ವಿಶಾರದಾ ಜ್ಞಾನದಾ ವರದಾ. ಪ್ರಾಸ್ತಾವಿಕ ಮಾತುಗಳನ್ನು ಹಾಗೂ ವೇದಿಕೆ ಮೇಲಿರುವ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಆಯಾಮ ಅಕಾಡೆಮಿಯ ನಿರ್ದೇಶಕರು ಆದಂಥ ಡಾಕ್ಟರ್ ವಿದುಷಿ ಸಂವೇಶ್ವರರನ್ನ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನಾಡಿನ ನೃತ್ಯ ಕ್ಷೇತ್ರದ ಹಿರಿಯ ಗುರುಗಳು ಡಾಕ್ಟರ್ ತುಳಸಿ ರಾಮಚಂದ್ರ ಮೇಡಮ್ ಇಲ್ಲಿದ್ದಾರೆ ನಮ್ಮೊಟ್ಟಿಗೆ ಇವತ್ತು ಈ ವಿಚಾರ ಸಂಕಿರಣದಲ್ಲಿ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಮೊದಲಿಗೆ ರಂಗಭೂಮಿ ಕ್ಷೇತ್ರದಲ್ಲಿ ಹಿರಿಯರಾಗಿ ರಂಗಕರ್ಮಿಗಳಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಇರುವಂಥ ಎಚ್.ಎಸ್. ಉಮೇಶ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ನೃತ್ಯ ಕ್ಷೇತ್ರದ ಹೆಸರಾಂತ ನೃತ್ಯ ಕಲಾವಿದರು ಮತ್ತು ಅಕಾಡೆಮಿ ಭೂಷಣ್ಸ್ ಡಾನ್ಸ್ ಅಕಾಡೆಮಿಯ ಸಂಸ್ಥಾಪಕರಾದ ಬದ್ರಿ ಭೂಷಣ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ರಂಗಭೂಮಿ ಕಲಾವಿದರು ಹಾಗೂ ಚಲನಚಿತ್ರ ನಟರು ಆದಂಥ ಸಂಪತ್ ಕುಮಾರ್ ಅವರು ಪ್ರತಿಕ್ರಿಯೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಯಾವಾಗಲೂ ಬುದ್ಧಿವಂತರು ಈ ಥರ ಕಾವ್ಯ ಶಾಸ್ತ್ರ ಅದನ್ನು ಓದಿ ಅದರಲ್ಲಿರುವಂತಹ ಒಂದು ಸಂಗತಿಗಳನ್ನು ಅರಿತಾ ಹೋಗ್ತಾ ಖುಷಿ ಪಟ್ಕೊಂಡು ಅವರ ಕಾಲನ ಕಳೀತಾರೆ. ಶಾಸ್ತ್ರಗಳ ಅಧ್ಯಯನ ಪ್ರತಿಯೊಂದು ಭಾವಕ್ಕೆ ಪ್ರತಿಯೊಂದು ರಸಕ್ಕೆ ಹೇಗೆ ನಿಂತ್ಕೋಬೇಕು, ಯಾವ ಪಾಶ್ಚರ್ಯ, ಯಾವ ಸ್ಥಾನಕ, ಯಾವ ಚಾರಿಗಳನ್ನು ಮಾಡಬೇಕು, ಎಂಥ ಸತ್ವನ ಬಳಸಬೇಕು ಒಳಗಡೆಯಿಂದ. ಹಾಗಾದರೆ ಶಾಸ್ತ್ರ ಇಲ್ಲ ಹೇಳಿದ್ನಲ್ಲ, ಮೈಸೂರು ಪಕ್ಕು ಬೇಕು ನನಗೆ, ಸಿಕ್ತು ತಿಂದ್ಬಿಟ್ರಿ. ಅದು ಹೆಂಗೆ ಮಾಡಿದ್ದಾರೆ ಗೊತ್ತಾ? ಏನೋ ಇದೆ ಅದಕ್ಕೆ ಹೇಗೆ ಮಾಡೋಣ, ಅದರ ಪ್ರಮಾಣಗಳೇನು, ಅದೆಲ್ಲಕ್ಕೂ ಒಂದು ಶಾಸ್ತ್ರ ಇದೆ ಅಲ್ವ. ಅದಕ್ಕೆ ತಾನೇ ಪಾಕಶಾಸ್ತ್ರ ಅಂತ ಹೇಳ್ತಾರೆ. ಪಾಕಶಾಸ್ತ್ರ, ಅರ್ಥಶಾಸ್ತ್ರ, ಮನೋಶಾಸ್ತ್ರ, ರಾಜ್ಯಶಾಸ್ತ್ರ, ಇವೆಲ್ಲ ಶಾಸ್ತ್ರಗಳು. ಯಾಕೆ ಶಾಸ್ತ್ರಗಳು? ದರ್ ಈಸ್ ಕೋಡಿಫೈಡ್ ರೂಲ್ಸ್ ಫಾರ್ ದ್ಯಾಟ್. ಡೂಸ್ ಆ್ಯಂಡ್ ಡೋಂಟ್ಸ್. ಹೀಗೆ ಮಾಡಬೇಕು, ಇದೇ ತರಹ ಮಾಡಬೇಕು. ನೀವು ಯಾರಾದರೂ ನಾಟ್ಯಶಾಸ್ತ್ರನ ಅಧ್ಯಯನ ಮಾಡಿದ್ರೆ, ಈಗ ನಮಗೆ ಹೇಗೆ ನಾಟ್ಯಶಾಸ್ತ್ರ ಅನ್ನೋದು ನಮ್ಮ ಪುರಾಣಗಳ ಮಹಾಭಾರತ, ರಾಮಾಯಣ, ಭಾಗವತ, ಹಾಗೆ ನಮಗೆ ನಾಟ್ಯಶಾಸ್ತ್ರ ಶಾಸ್ತ್ರಗಳು ರಚಿತ. ಶಾಸ್ತ್ರ ಪ್ರಯೋಗ, ಪ್ರಯೋಗ ಒಂದೇ ನಮ್ಮನ್ನು ಕಾಪಾಡಲ್ಲ. ಇಟ್ ವಿಲ್ ನಾಟ್ ಇಕ್ವಿಪ್ ಯು ಫುಲ್ಲಿ. ನಿಮಗೆ ಎರಡು ಬೇಕು, ಶಾಸ್ತ್ರ ಪ್ರಯೋಗ. ಹೌದು, ನಾ ಹೀಗೆ ಮಾಡಿ ಅಂಥವೆಲ್ಲ ನೋಡಿ ಹೇಗೆ ಇರುತ್ತೆ, ಆ ದೇಶಿ ಸಂಸ್ಕೃತಿ ಏನು ಹೇಳುತ್ತೆ, ಯಾವ ತರಹ ಮಾಡ್ತೀವಿ. ಸುಸ್ತಿಗೆ ಕೊಡ್ತೀನಿ. ಅರಾಳ ಕಟಕಾಮುಖವು ಆವಿದ್ಧವಕ್ರವು ಸೂಚ್ಯರ್ಥವು ರೇಚಿತವು ಅರ್ಧರೇಚಿತವು ಉತ್ಥಾನವಂಚಿತ ಕಚ್ಚೈವ ಪಲ್ಲವೌ ಚಕ್ತಥಾಕರೌ ನಿತಂಬಾವಾಪಿ ವಿಜ್ಞೇಯಂ ಕೇಶಬಂಧೌ ತತಃಪರಂ. ಡಾನ್ಸ್ ಫಾರ್ಮ್ಸ್, ಯಾಕೆಂದರೆ ನಾವು ಇದನ್ನೇ ನೋಡ್ತಾ ಇದ್ದೀವಿ ಅಲ್ವಾ ಎಷ್ಟು ವರ್ಷಗಳಿಂದ. ಅಲ್ಲರಿಗೂ ಜಗೀಶ್ವರ, ಪದವರ್ಣ ಎಲ್ಲ ನೋಡ್ತಾನೆ ಇದ್ದೀವಿ. ಸೊ ತರೋಣ, ನಮ್ಮದೇ ಇವೆಲ್ಲ ಕರ್ನಾಟಕದ್ದೆಲ್ಲ, ಅದನ್ನು ತರೋಣ ಅನ್ನೋ ಒಂದು ಆಸೆಯಿಂದ ಹಂಗೆ ಮಾಡ್ತಿರೋದು. ಸೊ ಈ ಪ್ಯಾಟ್ರನ್ ನಾವು ಟು ನೋ ದಿಸ್
ಈ ಮಾರ್ಗೇ ಮುಖೇನ ಹಂಸಾಸ್ಯೋ ಟು ರೀಚ್ ದ ಇಯರ್ ಕರ್ಣಾಮೃತ ಸುಮಧುರ ಸಂಗೀತ ಅವತಾರ. ಸೊ ಇದನ್ನ ನಾವು ಮಾಡಬೇಕಾದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ಬೇಕಲ್ವಾ? ಭರತ ಮುನಿ ಅಥವಾ ನಮ್ಮ ಹಳೆ ತಲೆಮಾರಿನ ಎಷ್ಟೋ ನೃತ್ಯ ಗುರುಗಳು ಅಥವಾ ಗುರುಗಳು ಇದನ್ನು ಬರ್ತಿರ್ಬೇಕಲ್ವಾ? ಹೀಗಿದ್ದಾಗ ನಿಮಗೆ ಆ ಥಿಯರಿ ಅನ್ನೋದು ಯಾಕೆ ಬೇಕಾಗತ್ತೆ ಅಂದ್ರೆ ಈ ತರದ ವಿಚಾರಕ್ಕೆ. ನೀವು ಪರ್ಫಾರ್ಮಿಂಗ್, ನೀವು ಟೀಚರ್ ಆದ್ರಂತೂ ಬೇಕೇ ಬೇಕಾದ್ರೆ ನಿಮ್ಮ ಮಗು ಬಂದು ಒಂದು ಪ್ರಶ್ನೆ ನಿಮ್ಮನ್ನ ಕೇಳಿದ್ರೆ ಅದು ಹೇಗೆ ಅಂತ ತಿಳಿಸಿ ಹೇಳಬೇಕೆ ಹೊರತು ನಿಶ್ಶಬ್ದ ಮಾಡೋದು ಟೀಚರ್ನ ಗುಣ ಅಲ್ಲ. ಸೊ ಹೀಗಿದ್ದಾಗ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಲಿ, ನೀವು ಟೀಚರೇ ಆಗಲಿ, ಯು ನೀಡ್ ಟು ನೋ ದ ಥಿಯರಿ, ಯು ನೀಡ್ ಟು ನೋ ದ ರೂಲ್ಸ್. ಎಸ್ಥೆಟಿಕ್ಸ್, ಮನೆ ಇಟ್ಕೊಳ್ಳೋದ್ರಿಂದ ಹಿಡಿದು ಮಾತಲ್ಲಿ ಇರೋದು, ಉಡುಗೆ ತೊಡುಗೆಯಲ್ಲಿ, ನಮ್ಮ ಭಾಷೆಯಲ್ಲಿ, ನಾವು ನೋಡೋದ್ರಲ್ಲಿ, ನಾವು ಪಾಠ ಮಾಡೋದ್ರಲ್ಲಿ ಪ್ರತಿಯಲ್ಲೂ ಎಸ್ಥೆಟಿಕ್ ಗ್ರೇಸ್ ಬರೋದು ನಮಗೆ ಆರ್ಟ್ ಕೊಡುತ್ತೆ, ವಿಚ್ ಇಸ್ ಬೀಂಗ್ ಫಾಲೋಡ್ ಆನ್, ಪಾಸ್ಡ್ ಆನ್ ಫ್ರಮ್ ಟ್ರೆಡಿಷನ್ಸ್ ಟು ಟ್ರೆಡಿಷನ್ ಥ್ರೂ ಅವರ್ ಶಾಸ್ತ್ರ. ಅಂತ ಶಾಸ್ತ್ರ ಬಿಟ್ಟು ಇವತ್ತು ಡಾನ್ಸ್ ಮಾಡ್ತಿದ್ದೀವಿ ನಾವು. ರೇವರೂರ ಗೊತ್ತಾಯ್ತು. ನನ್ನನ್ನು ಕಾಪಾಡ್ತೀಯ ರಾಮ ಅಂತಿದೆ. ಹೀಗೆ ಮಾಡಿದ್ರೆ ಯು ಆರ್ ಹಗ್ಗಿಂಗ್ ಯೋರ್ಸೆಲ್ಫ್. ಸೊ ಹೌ ಡು ಯು ಡೆಸಿಫರ್ ದಿಸ್ ಟು ಅ ಕಾಮನ್ ಪರ್ಸನ್? That is when your theory, your understanding of mudras helps you, or understanding theory and learning more helps you. You have to be completely ego ಅಲ್ಲ, conscious confidence ಬರಬೇಕು. ಅದಕ್ಕೆ ಅಂತ ಒಂದು ಹಸ್ತ ಇದೆ. ನಾನು ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ಕೊಡುವಷ್ಟು ಆಳವಾದ ಅಧ್ಯಯನ, ಶಾಸ್ತ್ರಗಳ ಅಧ್ಯಯನ ಮಾಡೋಲ್ಲ. ಯಾಕೆಂದ್ರೆ ನಾವೆಲ್ಲ ಶಾಸ್ತ್ರೀಯ ಚೌಕಟ್ಟಿನಿಂದ ಆಚೆ ಇರೋದು. ಈಗ ಮನುಷ್ಯನಿಗಿಂತ ಮೊದಲು ಶಾಸ್ತ್ರಗಳು ಅಥವಾ ಮನುಷ್ಯ ಆದ್ಮೇಲೆ ಶಾಸ್ತ್ರಗಳು ಅಂದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಬರುವ ಪ್ರತಿ ಮೂಮೆಂಟ್ಗಳು, ಈಗ ನೀವೇನೋ ಆಸ್ತ್ರಗಳು ಮತ್ತೆ ಕರಣಗಳು ಎಲ್ಲ ಏನು ಹೇಳ್ತಿರ್ಬೇಕು ಅವು ಮೊದಲೇ ಇದ್ವಾ ಅಥವಾ ಶಾಸ್ತ್ರ ಬಂದ ಮೇಲೆ ಬಂದ್ವಾ? ಅಂದ್ರೆ ಆ ಚಲನೆಗಳೆಲ್ಲ ಮೊದಲಿದ್ದಾರೆ, ಅದಕ್ಕೆ ನೃತ್ಯದ ರೂಪ ಕೊಟ್ಟಿರ್ಬೋದು ಅನ್ನೋದು ನನ್ನ ತಿಳುವಳಿಕೆ. ಈಗ ನೀವು ಕೃಷ್ಣ ಅಂತ ಹೀಗೆ ಅಂತ ತೋರಿಸ್ತೀರ ಡ್ಯಾನ್ಸ್ ಅಲ್ಲಿ, ನಾವು ಅದನ್ನು ಮಾಡೋಕ್ಕಾಗಲ್ಲ. ಈಗ ಹಿಂದೆ ಗುಲ್ಬರ್ಗದಲ್ಲಿ ಸುಮಾರು ಒಂದು 10 ವರ್ಷಗಳ ಹಿಂದೆ ನಾನೊಂದು ನಾಟಕ ಡೈರೆಕ್ಟ್ ಮಾಡಿದೆ. ಆ ನಾಟಕದಲ್ಲಿ ಕೃಷ್ಣನ ಪಾತ್ರ ತರಬೇಕಾಗಿತ್ತು. ಕೃಷ್ಣನ್ ಹೇಗೆ ಅವ್ರಿಗೆ ಮೇಕಪ್ ಮಾಡೋದು, ಅವ್ನು ಯಾವ ಥರ ಮಾಡೋದು, ಅದರಲ್ಲಿ ಕಿರೀಟ ಇಡು, ಅದರಲ್ಲಿ ಹಳ್ಳಿಗಳ ಕಡೆ ಕಿರೀಟ ಇಟ್ಬಿಟ್ಟು ಏನು ನೀಲಿ ಬಣ್ಣ ಮಾಡೋದು, ಒಂದು ಚಕ್ರನೋ ಕೊಟ್ಟು ಒಂದು ಕೊಳಲು ಕೊಟ್ಟು ಅವ್ನು ಬಂದು ನಿಂತ್ಕೊಂಡಂತದ್ದು ಹಿಂಗೆ ಎಷ್ಟು ದಿನ ಹಂಗೆ ನಿಲ್ಸೋದು, ಅವ್ನು ಬೇರೆ ಥರದ್ದು ಏನಾದ್ರು ಒಂಚೂರು ಕಾಸ್ಟಮ್ ಕೊಡೋದು ಹೇಳ್ಬಿಟ್ಟು ಸರಿ ಅವನು ಒಂಚೂರು ಸ್ಟಡಿ ಮಾಡಿದೆ. ಇವರು ಗೋಪಾಲಕ ಅಂತಂದ್ರೆ ಗೋಪುಗಳನ್ನ ಕಾಯಿ ಹೋಗೋದು ಅಂದ್ರೆ ದನ ಕಾಯಿನಲ್ವಾ, ಇವನು ಕೊಳಗ ಕೊಡ್ಬೇಕು, ದನ ಕಾಯಿಗೆ ಒಂದು ದೊಣ್ಣೆ ಕೊಟ್ಬಿಡೋದು. ದೊಣ್ಣೆ ಕೊಟ್ಟಿದ್ದಾಯ್ತು, ಅವನು ಮತ್ತೆ ಕಿರೀಟ ಏನು ಮಾಡೋದು, ಈ ದನ ಕಾಯಿ ಮಾತ್ರ ಟವಲ್ ಇರ್ತಲ್ಲ, ಆ ಟವಲ್ ಸಿಕ್ಕೊಂಡ್ಬಿಟ್ಟಿಲ್ಲ ಅವ್ನು ಮತ್ತೆ ಇದೇನು ಸಿಕ್ತು ನವಿಲ್ಗರಿ ತೊಟ್ಟ ಬಾಳ ತೊಡಗಿ ಹೇಳ್ಬಿಟ್ಟು ನೀನು ಭಾಷೆ ತಂದ್ಬಿಡೋದು, ಪ್ರಾಮಿಸ್ ಮಾಡಿಸ್ಕೊಂಡ್ಬಿಡೋದು. ಸೊ ಅದನ್ನ ಒಂದೇ ಗೀತೆಗೆ ಇಬ್ರು ನೃತ್ಯ ಮಾಡ್ತಿದ್ದಾರೆ, ಮೂಮೆಂಟ್ಗಳು ಒಂದೇ ಥರ ಮಾಡ್ತಿದ್ದಾರೆ, ಮುದ್ರೆಗಳು ಒಂದೇ ಥರ ಇದೆ, ನಿಮ್ಮ ಹಸ್ತಗಳು ಒಂದೇ ಥರ ಇದೆ, ಎಲ್ಲವೂ ಇದೆ. ಆದರೆ ಒಂದು ಮೂಮೆಂಟಿಂದ ಇನ್ನೊಂದು ಮೂಮೆಂಟ್ಗೆ ಟ್ರಾವೆಲ್ ಮಾಡೋದಿಲ್ಲ. ಆ ಟ್ರಾವೆಲ್ ಒಳಗಡೆ ಯಾರು ಬಾಡಿ ಗ್ರೇಸ್ ಇರುತ್ತಲ್ಲ ಅದು ನಿಮ್ಮ ಶಾಸ್ತ್ರ ಹೇಳ್ಕೊಡೋದು, ಅದು ನಿಮ್ಮ ಅನುಭವದಿಂದ. ಅಂದರೆ ಅನುಭವ ಮತ್ತು ಶಾಸ್ತ್ರ ಎರಡೂ ಬೇಕು. ಮೂಲದಲ್ಲಿ ಶಾಸ್ತ್ರ ಅಂದರೆ ಯಾವುದಾದರೂ ಒಂದು ವಿಷಯದ ವ್ಯವಸ್ಥಿತ ಅಧ್ಯಯನ ರೂಪ ಅಷ್ಟೇ. ಯಾವುದೇ ವಿಷಯ ಆಗಿರ್ಬೋದು, ಅದು ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅದರ ಒಂದು ವ್ಯವಸ್ಥಿತವಾದ ರೂಪವನ್ನು ನಾವು ಹಾಕ್ತೇವೆ. ವಿದ್ಯಾರ್ಥಿ ಅಂತ ಕೂಡಲೇ ಗೊತ್ತು ಅವನೊಬ್ಬ ಕಲಿಕಾರ್ಥಿ, ಕಲಿಲಿಕ್ಕೆ ಬಂದಿರುವುದು. ಕಲಿಕೆ ಹೇಗೋ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಕ್ರಮ ಬೇಕು ಅಷ್ಟೇ. ಆ ಕ್ರಮವೇ ಅಂತಿಮ ಅಲ್ಲ. ಯಾವುದೇ ಶಾಸ್ತ್ರವಾಗಬಹುದು ಅದು ಕಾಲಕ್ಕೆ ಪರಿಷ್ಕರಣಗೊಂಡಿದೆ, ಕಾಲಕ್ಕೆ ಪರಿಷ್ಕೃತಗೊಂಡಿದೆ. ಬರೀ ಕಾಲಕ್ಕಷ್ಟೇ ಅಲ್ಲ,
ಸಮಾಜಕ್ಕೆ ಅನುಗುಣವಾಗಿ ಅದು ಪರಿಷ್ಕೃತಗೊಂಡಿದೆ. ವಿದ್ಯಾರ್ಥಿಗಳಾದಾಗ ಶಾಸ್ತ್ರವನ್ನು ಕಲಿಯುವುದು ಅತ್ಯಂತ ಅಗತ್ಯ, ಅನುಮಾನವೇ. ಯಾವ ಶಾಸ್ತ್ರವನ್ನು ಕಲಿತಿದ್ದೀರ ಅನ್ನೋದು ಬೇರೆ ವಿಚಾರ. ಓಕೆ, ನೃತ್ಯದಲ್ಲಿ 10 ಪುಸ್ತಕ ಇರ್ಬೋದು, ಅದು ಯಾವುದನ್ನು ಅನುಸರಿಸ್ಕೊತಿದ್ದೀರಾ, ಯಾವ ಸ್ಕೂಲಿಗೆ ಸೇರಿದ್ದೀರಾ ಅನ್ನೋ ಚರ್ಚೆ ಬೇರೆ. ಆದರೆ ಅದಕ್ಕೊಂದು ಸ್ಕೂಲ್ ಇದೆ, ಶಾಸ್ತ್ರ ಇದೆ. ಕಲಿಯುವ ಕಲಿತ ಮೇಲೆ ಶಾಸ್ತ್ರ ಅಲ್ಲ. ನನಗಿರೋದು ನಾನು ಕಲಿತ ಕಲೆ ಮಾತ್ರ ಇಲ್ಲೇ ಇರೋದು. ನೀವು ಸ್ಟೂಡೆಂಟ್ಸ್ಗಳಾಗಿ ನಿಮಗೆ ಶಾಸ್ತ್ರದ ಅಗತ್ಯ ಇದೆ, ಓದಿ ಯಾವ ಶಾಸ್ತ್ರ ಓದಿಲ್ಲ ಇದು. ಅದು ಒನ್ಸ್ ನೀವು ಓದು ಮುಗಿದ ಮೇಲೆ ನಿಮ್ಮ ತನವನ್ನು ನೀವು ಕಂಡುಕೊಳ್ತಾ ಹೋಗ್ತಿರಲ್ಲ, ಆಗ ಶಾಸ್ತ್ರವನ್ನು ಮೀರಬೇಕಾಗ್ತದೆ. ಶಾಸ್ತ್ರವನ್ನು ಮೀರದೇ ಇದ್ದರೆ, ಶಾಸ್ತ್ರವನ್ನು ಮೀರೋದು ಅಂತಂದರೆ ಯಾವುದೇ ನಿಯಮಗಳನ್ನು ಧಿಕ್ಕರಿಸೋದು ಅಂತಲ್ಲ. ಈ ಮಾತನ್ನು ಪೂತಿನ ಕೂಡ ಹೇಳ್ತಾರೆ, ಮೀರಬೇಕು ಅಂತ ಹೇಳ್ತಾರೆ. ನಮ್ಮ ನಿಯಮಗಳನ್ನ ಮೀರಬೇಕು. ನಾವು ಮೀರಬೇಕಾದಾಗ ನಿಮಗೆ ನಿಯಮ ಗೊತ್ತಿರಬೇಕು. ಇದು ಭಾಳ ಇಂಪಾರ್ಟೆಂಟು. ನಿಯಮನೇ ಗೊತ್ತಿಲ್ಲ, ನಿಯಮ ಹೆಂಗೆ ಬಿಡ್ತೀರ? ಮೀರಕ್ಕೆ ಸಾಧ್ಯ ಇಲ್ಲ. ನಿಜದ ಕಲಿಕೆ ಯಾವಾಗ ಶುರುವಾಗುತ್ತಪ್ಪ ಅಂದರೆ ನಮ್ಮಲ್ಲಿ, ಅದು ಸಂಗೀತ ಆಗಲಿ, ನೃತ್ಯ ಆಗಲಿ, ಡ್ಯಾನ್ಸ್ ಆಗಲಿ, ಈವನ್ ನಾಟಕ. ನೀವು ಒಬ್ಬ ಗುರುವಿನ ಹತ್ರ ಹೋದಾಗ ಮಾತ್ರ, ಆ ಗುರುವಿನ ಶಿಷ್ಯರಾದಾಗ ಮಾತ್ರ ಆ ಗುರು ನಿಮಗೆ ಏನನ್ನ ಧಾರೆ ಅಂತ ಹೋಗ್ತಾನೆ, ನೀವು ಏನನ್ನ ಪಡ್ಕೊಳ್ತಾ ಹೋಗ್ತೀರ, ಅಲ್ಲಿದೆ ಕಲೆಯ ಕಲಿಕೆ. ಇವತ್ತು ಮೊದಲನೇ ದಿನದ ವಿಚಾರ ಸಂಕಿರಣ ನಿಜವಾಗ್ಲೂ ಈ ವಿಚಾರ ಸಂಕಿರಣದಲ್ಲಿರೋ ಎಲ್ಲ ವಿಚಾರಗಳು ನನ್ನ ಪ್ರಶ್ನೆಗಳು, ನನ್ನ ಗೊಂದಲಗಳು ಮತ್ತು ನನ್ನ ಹುಟ್ಟಾಟಗಳು. ಮತ್ತೆ ಇವನ್ನೆಲ್ಲ ಮಕ್ಕಳ ಮುಂದೆ ನಮಗೆ ಪಾಠ ಮಾಡುವಾಗ ಯಾವಾಗಲೂ ನಮಗೆ ಎಷ್ಟು ಗೊಂದಲಗಳಿವೆ, ನಮಗೆ ಎಷ್ಟು ಪ್ರಶ್ನೆಗಳಿವೆ, ಮತ್ತು ಮಕ್ಕಳಿಗೆ ನಾವು ಏನು ಉತ್ತರ ಹೇಳೋದು, ಸ್ಪಷ್ಟತೆ ಏನು ಕೊಡೋದು. ನಮ್ಮ ಹಾಗೆಲ್ಲ ಇವತ್ತಿನ ಮಕ್ಕಳು, ನಾವು ನಮ್ಮ ಟೀಚರ್ಸ್ ಏನೇನು ಹೇಳಿದ್ರು ಇರ್ಬಹುದೇನೋ ಅಂತ ಹೇಳ್ಬಿಟ್ಟು, ಓಕೆ ಇದರಲ್ಲಿ ಹಿಂಗಿದೆ, ಓದ್ಕೊಂಡಿದ್ರೆ ಅದರಲ್ಲಿ ಹಂಗಿದೆ, ಸರಿ ಅದಷ್ಟೇ. ಬಟ್ ಇವತ್ತಿನ ದಿನದಲ್ಲಿ ಮಕ್ಕಳು ಹಾಗಲ್ಲ. ಮಿಸ್ ಯಾಕೆ ಹಿಂಗೆ, ಯಾಕೆ ಹಂಗಲ್ಲ, ಅದು ಹೆಂಗೆ ಹಂಗಾಗತ್ತೆ? ಎಲ್ಲದಕ್ಕೂ ಲಾಜಿಕಲ್ ರೀಸನಿಂಗ್ ಕೊಡ್ಬೇಕು ನಾವು ಇವತ್ತಿನ ದಿನ ಶಿಕ್ಷಕರಾಗಿ. ಪ್ರತಿಯೊಂದಕ್ಕೂ ಸ್ಪಷ್ಟತೆಯಿಂದ ಮಕ್ಕಳು ಮುಂದಕ್ಕೆ ಹೋಗಲ್ಲ. ಮತ್ತು ಜೊತೆಗೆ ಶಿಕ್ಷಕರಾಗಿ ನಾವು ಅವರಿಗೆ ಪ್ರತಿಯೊಂದನ್ನು ಸ್ಪಷ್ಟ ಮಾಡೋದು ನಮ್ಮ ಕರ್ತವ್ಯ. ಈ ಥರದಲ್ಲಿ ನನಗೆ ಯಾವಾಗಲೂ ಅನಿಸೋದು, ಮೊದಲು ನಾವು ಮಕ್ಕಳನ್ನ ಚಿಂತನೆ ಹಚ್ಚಬೇಕು ಅಂತ. ಪ್ರತಿಯೊಂದ್ರ ಬಗ್ಗೆನೂ ತಪ್ಪೋ ಸರಿನೋ ಆಲೋಚನೆ ಮಾಡಿ, ಯಾಕೆ ಹಿಂಗಾಗಬೇಕು, ಯಾಕೆ ಹಿಂಗಾಗಬಾರ್ದು, ಅದ್ಯಾಕೆ ಹಂಗೆ ಹೇಳಿದ್ದಾರೆ, ಇವ್ರು ಯಾಕೆ ಹಿಂಗೆ ಹೇಳಿದ್ದಾರೆ, ನಾವೇನು ಮಾಡ್ತಾ ಇದ್ವಿ, ಯಾಕೆ ನಾವು ಹಿಂಗೆ ಮಾಡ್ತಾ ಇಲ್ಲ, ಈ ಥರದ ಆಲೋಚನೆಗಳು ಬರದೇ ಇದ್ರೆ ಮಕ್ಕಳ ಕಲಿಕೆ ಅಥವಾ ಬೆಳವಣಿಗೆ ಯಾವುದೂ ಸಾಧ್ಯ ಇಲ್ಲ, ಯಾವುದಕ್ಕೂ ಅರ್ಥ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಇವತ್ತು ವಿಚಾರ ಸಂಕಿರಣದಲ್ಲಿ ವಿಚಾರದ ಮಂಡನೆಗಾಗಲಿ ಪ್ರತಿಕ್ರಿಯೆಗಾಗಲಿ ಆಯ್ಕೆ ಮಾಡುವಾಗ ಮೊದಲು ನನಗನ್ಸಿದ್ದು, ಶಾಸ್ತ್ರದ ಅಧ್ಯಯನ ಆದ ತಕ್ಷಣ ತುಳಸಿ ಮೇಡಮು ನನಗೆ ಅವರು ತುಂಬಾ ಮಾದರಿ. ನಾನು ಥೀಸಿಸ್ ಮಾಡೋಕ್ಕೂ ಕೂಡ ಆಗ್ತದೆ. ಹಾಗಾಗಿ ಅವರು ಈ ಥರದನ್ನ ಅವರು ಪ್ರತಿನಿಧಿಸಬೇಕು. ಶಾಸ್ತ್ರದ ಅಧ್ಯಯನ ವಿಚಾರ ಹೇಗೆ ಇವತ್ತಿಗೆ ಅಗತ್ಯ ಅನ್ನೋದನ್ನ ಅಂತ ಒಂದೇ ಹೋಯಿತು ನನ್ನ ಮನಸ್ಸಲ್ಲಿ. ಇನ್ನೊಂದು, ನಾಗೇಶ್ ಬೆಟ್ಕೋಟೆಸಲು ಇವತ್ತಿನ ದಿನ ಒಂದು ಅಕಾಡೆಮಿಕ್ ಆಗಿ ಶಿಕ್ಷಣ ವ್ಯವಸ್ಥೆಯ ಕೇಂದ್ರಬಿಂದುವಾಗಿ ಅದರಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಅದನ್ನ ಇಟ್ಕೊಂಡು ಬೆಳೆಸಕ್ಕೆ ಅಂತ ಹೊರಟಿರುವಾಗ ಅವರಿಗೆ ಅವರ ಅಕಾಡೆಮಿಕ್ ಅಲ್ಲಿ ಹೇಗೆ ಪ್ರತಿಪಾದಿಸ್ತಾರೆ, ಅವರ ಶಾಸ್ತ್ರಜ್ಞತೆಯನ್ನ ಬೇಗ ಅಂತ ಹೇಳ್ತಾರೆ, ಬೇಗ ಅಂತ ಅವರ ಅಭಿಪ್ರಾಯ ಬೇಕಿತ್ತು ನನಗೆ. ಇವತ್ತು ಕಾರಣಾಂತರಗಳಿಂದ ಅವರು ಬರೋಕ್ಕಾಗಿಲ್ಲ. ಇನ್ನೊಂದು, ಇದಕ್ಕೆ ಪ್ರತಿಕ್ರಿಯೆ ಅನ್ನುವಾಗ ಸ್ವಲ್ಪ ನಮ್ಮ ಜನರೇಷನ್ ನೋಡ್ಬೇಕು. ನೃತ್ಯ ಕ್ಷೇತ್ರದಲ್ಲಿ ಯಾರು ಅಂದಾಗ ನನಗೆ ಭೂಷಣ್ ಆಫ್ ಅನಿಸ್ತು. ಯಾಕಂದ್ರೆ ಅವರು ಪ್ರಾಕ್ಟೀಷನರ್, ಓದೋದು ಒಂದು ಕಡೆಗೆ, ಇವತ್ತಿನ ದಿನ ಅವರು ಸಕ್ರಿಯವಾಗಿ ಪ್ರದರ್ಶನದಲ್ಲಿ ತೊಡಗಿದ್ದಾರೆ. ನೃತ್ಯ ಕ್ಷೇತ್ರದಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ನ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯ ಮುಖ್ಯ ಆಗಿತ್ತು. ಮತ್ತೆ ಇನ್ನೊಂದು, ನಾವು ಇನ್ನೊಂದು ವಿಭಿನ್ನ ದೃಷ್ಟಿ ಇದೆ ನನಗೂ ಕೂಡ. ಶಾಸ್ತ್ರಗಳು ಓಕೆ,
ಸರ್ ಹೇಳಿದಂಗೆ ವ್ಯವಸ್ಥಿತವಾದ ಅಧ್ಯಯನಕ್ಕೆ ಶಾಸ್ತ್ರ ಬೇಕೇ ಬೇಕು. ಭಾಷೆ ಮಗು ಸ್ಕೂಲಿಗೆ ಹೋಗ್ತೇನೆ ಮನೆಗೆ ಕಲ್ತ್ಬಿಡುತ್ತೆ, ಅದು ಒಂದು ಕಡೆಗೆ. ಅದಲ್ಲದೆ ಭಾಷೆಯ ಬರವಣಿಗೆ ಮತ್ತು ಓದು ಮತ್ತೆ ಭಾಷೆಯ ಬೆಳವಣಿಗೆ ಅದರಲ್ಲಿ ಯಾವಾಗ ನೀವು ಈ ಸ್ಕೂಲಿಗೆ ಹೋಗಿ ಅದನ್ನ ಅಕ್ಷರಾಭ್ಯಾಸ, ವ್ಯಾಕರಣ, ಅದರ ಎಲ್ಲ ವ್ಯಾಪ್ತಿಗೂ ನೀವು ಕಲಿತಾಗ ಮಾತ್ರ ಅದು ಬೆಳವಣಿಗೆ ಸಾಧ್ಯ. ಅಲ್ಲಿಂದ ನಾವು ಕೆಲವರು ಶಾಸ್ತ್ರ ಯಾಕೆ ಬೇಕು, ಅಭಿನಯ ಮಾಡೋರಿಗೆ ಏನು ಶಾಸ್ತ್ರ ಬೇಕು, ಡಾನ್ಸ್ ಮಾಡೋರಿಗೆ ಏನು ಶಾಸ್ತ್ರ ಬೇಕು, ಸಾಕು. ಬಾಡಿ ಲ್ಯಾಂಗ್ವೇಜ್ ಗ್ರೇಸು ಇರ್ತಾ ಇದ್ರೆ, ಬಾಡಿ ಮೂವ್ಮೆಂಟ್ ಇದ್ರೆ ಡಾನ್ಸ್ ಸಾಕು. ಆಕ್ಟ್ ಮಾಡೋರಿಗೆ ಒಳಗಿನ ಸತ್ವ ಇದ್ರೆ ಅಭಿನಯ ಬರುತ್ತೆ, ಸಾಕು. ಇದೆಲ್ಲ ಗೊಂದಲಗಳು, ಪ್ರಶ್ನೆಗಳು ಮತ್ತೆ ವಿವಿಧ ಆಲೋಚನೆಗಳು, ವಿಭಿನ್ನ ಅಭಿಪ್ರಾಯಗಳು ಇವೆಲ್ಲನೂ ಒಂದು ವೇದಿಕೆಯಲ್ಲಿ ಸೇರಿಸಬೇಕು. ಮತ್ತೆ ಅವರಿಂದ ಎಲ್ಲರೂ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಚಾರ ಸಂಕಿರಣನ ನಡೆಸಿಕೊಂಡು ಅವರ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ಮೊದಲಿಗೆ ಡಾಕ್ಟರ್ ತುಳಸಿ ರಾಮಚಂದ್ರ ಮೇಡಮ್ಗೆ ನನ್ನ ಮತ್ತು ಆಯಾಮ ಅಕಾಡೆಮಿಯ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಇವತ್ತು ಪ್ರತಿಕ್ರಿಯಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಮತ್ತೆ ಇವತ್ತಿನ ಈ ವಿಚಾರ ಸಂಕಿರಣಕ್ಕೆ ಹಲವಾರು ಮಂದಿ ಬಂದಿದ್ದೀರಿ, ಇಲ್ಲಿ ವೇದಿಕೆಯ ಕೆಳಭಾಗದಲ್ಲಿ ಕೂತಿದ್ದೀರಿ, ಕೇಳಿದ್ದೀರಿ, ನಮ್ಮ ಜೊತೆ ಸಹಕರಿಸಿದ್ದೀರಿ. ನಿಮಗೂ ಕೂಡ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು.